ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ಆ್ಯಕ್ಚುಲಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ತುಂಬಾ ಸ್ಪೆಷಲ್ ಆಗಿರುವಂತಹ ಒಂದು ಡೇ ಅಂತಲೇ ಹೇಳ್ಬೋದು. ಏನಾಗಿದ್ರೆ ಇದೊಂದು ಸ್ಪೆಷಲ್ ಡೇ, ನಮ್ಮ ಲೈಫಲ್ಲಿ ಮರೆಯೋಕ್ಕಾಗ್ತಿರುವಂತಹ ಮೆಮೊರಬಲ್ ಆಗಿ ಉಳ್ಕೊಳ್ಳುವಂತಹ ಒಂದು ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಡೇ ಅಂತ ಹೇಳಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಸುಮಾರು ಜನದ ಆಸೆಗಳಾಗಿರುತ್ತೆ, ಸುಮಾರು ಜನದ ಕನಸುಗಳಾಗಿರುತ್ತೆ. ಈ ಒಂದು ನಾವು ಯಾವ ರೀತಿ ಈ ಒಂದು ಮೆಮೊರಬಲ್ ಡೇನ ಅಂತ ಹೇಳ್ತಿದ್ದೀವೋ ಇದೇ ಥರ ತುಂಬ ಜನಕ್ಕೆ ಇನ್ನೂ ಮೆಮೊರಬಲ್ ಆಗಿ ಉಳ್ಕೊಂಡಿರುತ್ತೆ. ಬಟ್ ಆದರೆ ಕೊನೆಗೆ ಇವತ್ತು ನಾವು ಆಸೆ ಪಟ್ಟಂತಹ ದಿನ ನೆರವೇರ್ತಿದೆ. ಸೊ ಏನಪ್ಪ ಅಂತ ಅಂದರೆ, ಮೊದಲಿಗೆ ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ನಮಗೆ ತುಂಬ ಮಳೆ ಬರ್ತಾಯಿತ್ತು. ಇವತ್ತು ನಮ್ಮ ಅಕ್ಕ ಸೈಟ್ ತೊಗೊಂಡಿರೋದ್ರಿಂದ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ತಾಲೂಕು ಆಫೀಸಿಗೆ ಹೋಗ್ತಾ ಇದ್ದೀವಿ. ಇಷ್ಟು ವಿಘ್ನಗಳಾಗಿ ಕೊನೆಗೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುವಂತಹ ದಿನ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಒಂದು ಹುಡುಗಿ ಸೈಟ್ ತೊಗೊಂಡು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡೋದು ತುಂಬ ಸುಲಭವಾದಂತಹ ಕೆಲಸ ಅಲ್ಲ. ಕೊನೆಗೂ ಈ ಒಂದು ಆಸೆನ ನಮ್ಮ ಅಕ್ಕ ನೆರವೇರಿಸ್ಕೊಂಡ್ರು. ಸೊ ಸೈಟೆಲ್ಲ ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಈಗ ಖುಷಿಯಾಗಿ ಹೊರಡ್ತಾ ಇದ್ದೀವಿ. ಇದು ಒಂದು ಹೊಸ ಬಿಗಿನಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಸೈಟ್ ತೆಗ್ದಿದ್ದೆಲ್ಲಿ ಎಷ್ಟಾಯಿತು, ಏನು, ಯಾವ ಜಾಗದಲ್ಲಿ ತೆಗ್ದಿದ್ದೀವಿ, ಪ್ರತಿಯೊಂದು ವಿಡಿಯೋನ ನಾನು ನೆಕ್ಸ್ಟ್ ನನ್ನ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಮೊದಲಿಗೆ ಏನು ಮಾಡಿದ್ವಿ ಅಂದರೆ, ರಿಜಿಸ್ಟ್ರೇಷನ್ ಮುಗ್ದಿದ್ದಾದಮೇಲೆ ಬೇಕ್ರಿಗೆ ಹೋಗಿ ಆ ಮೆಮೊರೇಬಲ್ ಡೇ ಇನ್ನೂ ಮೆಮೊರೇಬಲ್ ಆಗಿ ಉಳ್ಕೊಳ್ಳಿ ಅಂತ ಹೇಳಿ ಒಂದು ಕೇಕ್ ತೊಗೊಂಡು ಸ್ಮಾಲ್ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಕ್ರಿಗೆ ಬಂದಿದ್ದೀವಿ. ಸೊ ಕೇಕ್ನ ತೊಗೊಂಡಿದ್ದಾದಮೇಲೆ ಈಗ ಎಲ್ಲೋ ಕಟ್ ಮಾಡೋಣ ಅಂತ ಹೇಳಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂತಹ ಒಂದು ರೆಸ್ಟೋರೆಂಟ್ಗೆ ಬಂದು ಅಲ್ಲಿ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಫುಲ್ ಖುಷಿಯಾಗಿ ಬಂದಿದ್ವಿ. ಸೊ ಆ್ಯಕ್ಚುಲಿ ಹೋಗೋವಾಗ ತುಂಬಾ ಮಳೆ ಇತ್ತು. ಶುಭ ಆಗುವಾಗ ಮಳೆ ಅಂತಾರಲ್ಲ ಆ ರೀತಿ, ಬರುವಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈಗ ನಮ್ಮಲ್ಲಿ ಬಿಗಿನಿಂಗ್ ಶುರು ಆಗ್ತಿದೆ. ಸೊ ಈಗ ಕೇಕ್ನ ಕಟ್ ಮಾಡಿ ಎಲ್ಲರೂ ಹೀಗೆ ಸೆಲೆಬ್ರೇಟ್ ಮಾಡಿಕೊಂಡು ಹಾಗೆ ಒಂದೆರಡು ತಿಂಡಿಗಳನ್ನ ಬುಕ್ ಮಾಡಿಕೊಂಡು ಅಲ್ಲೇ ತಿಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ನ ಮಾಡಿದ್ವಿ. ಒಂದು ಸ್ವಲ್ಪ ಸ್ಟಾಟಸ್ನ ಬುಕ್ ಮಾಡಿಕೊಂಡು ತಿಂದ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ರಿಜಿಸ್ಟ್ರೇಷನ್ ಇದ್ದಿದ್ದು ಸಂಡೇ. ಸೊ ಸಂಡೇಗೆ ಸ್ಲಾಟ್ನ ಬುಕ್ಕಿಂಗ್ ಮಾಡಿಕೊಟ್ಟಿದ್ರು. ಸೊ ಸಂಡೇ ಆಗಿರೋದ್ರಿಂದ ಪ್ರತಿಯೊಬ್ಬರು ಮನೆಯಲ್ಲೇ ಇದ್ದು ಎಲ್ಲ ಪೂಜೆನ ಮುಗಿಸ್ಕೊಂಡು ರಿಜಿಸ್ಟ್ರೇಷನ್ ಹತ್ರ ಹೋಗಿ ಎಲ್ಲ ಪ್ರಾಸೆಸ್ ಆಯಿತು. ಒಂದು ಅರ್ಧ ದಿನ ಆ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲೇ ಮುಗೀತು. ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದಿದ್ದು. ತುಂಬ ಜನ ಅನ್ಕೊತಿರ್ತಾರ, ಹೇಳೋದು ತುಂಬಾ ಸುಲಭ, ಈಗ ಸೈಟ್ ತೊಗೊಂಡ್ವಿ ಆ ಥರ ಇದೆ. ಬಟ್ ಅದರಿಂದ ಇರೋ ಶ್ರಮ ಮತ್ತು ಎಷ್ಟು ಕಷ್ಟಗಳಾಗುತ್ತೆ ಅನ್ನೋದು ತುಂಬಾ ತೊಗೊಳ್ತಿರ್ತಾರಲ್ಲ ಅವರಿಗೆ ಗೊತ್ತಿರುತ್ತೆ ಹಿಂದೆ ಏನೇನಿರುತ್ತೆ ಅಂತ. ಫೈನಲಿ ಅದು ನಿಜ ಆಯಿತು, ತೊಗೊಂಡ್ವಿ. ಈಗ ಬಂದುಬಿಟ್ಟು ಇಲ್ಲಿ ಮಹಾನಾಟಿ ರುಚಿ ಅಂತ ಹೇಳಿ ದೊಡ್ಡಬಳ್ಳಾಪುರದಲ್ಲಿ ಇಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಊಟ ಮಾಡೋದಕ್ಕೋಸ್ಕರ. ಮಧ್ಯಾಹ್ನ ಊಟ ಮಾಡೋದಕ್ಕೆ ಬಂದು ಎಲ್ಲ ಬಿರಿಯಾನಿ ಎಲ್ಲನೂ ಮತ್ತು ಆ್ಯಕ್ಚುಲಿ ಇಲ್ಲಿ ಕೈನ ಸಾಂಬಾರು ಚೆನ್ನಾಗಿರುತ್ತೆ, ಹೋದರೆ ಟ್ರೈ ಮಾಡಿ. ಅದನ್ನು ತೊಗೊಂಡು ತಿಂದು ಫಿಶ್ಶು ಎಲ್ಲನೂ ತೊಗೊಂಡ್ವಿ, ಟೇಸ್ಟ್ ಮಾಡಿದ್ವಿ, ತಿಂದ್ವಿ. ಅದಾದಮೇಲೆ ನೆಕ್ಸ್ಟು ನಾನಂತೂ ಸೈಟ್ ನೋಡೇ ಇರಲಿಲ್ಲ. ನಾನು ನಮ್ಮ ಅಕ್ಕ ಹೇಳಿದ್ದೆ, ನಮ್ಮ ರಿಜಿಸ್ಟ್ರೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅದು ನಮ್ಮ ಸೈಟ್ ಅಂತ ಆದಾಗೆ ನಾನು ನಮ್ಮ ಸೈಟ್ನ ನೋಡ್ತೀನಿ ಅಂತ ಹೇಳಿದ್ದೆ. ಹಾಗಾದರೆ ಎಲ್ಲಿ ನಾವು ಸೈಟ್ ತೆಗೆದಿದ್ದೀವಿ, ಏನು, ಎಷ್ಟಾಯಿತು, ಇನ್ನು ಪ್ರತಿಯೊಂದು ಕಂಪ್ಲೀಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೂ ಇದೇ ರೀತಿ ಯಾವುದಾದ್ರೂ ಒಂದು ಐಡಿಯಾ ಇದೆಯಾ, ಮೆಮೊರಬಲ್ ಡೇ ಮಾಡ್ಕೋಬೇಕಂತ ಆಸೆ ಇದೆ, ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಆಸೆ ಕೂಡ ಬೇಗ ನೆರವೇರಲಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲಾಗ್.